ನಮಸ್ತೆ. 10/1/2025 ಶುಕ್ರವಾರ, ಶುಕ್ಲ ಪಕ್ಷ. ಈ ದಿನ ಏಕಾದಶಿ ಇದೆ. 10 ಗಂಟೆ 19 ನಿಮಿಷ 47 ಸೆಕೆಂಡ್ವರೆಗೂ, ಅಂದರೆ ಬೆಳಗ್ಗೆವರೆಗೂ. ಆ ನಂತರ ಬರೋದು ಬೇರೆ ತಿಥಿ. ಇವತ್ತಿನ ನಕ್ಷತ್ರ ಕೃತಿಕ. ಮಧ್ಯಾಹ್ನ 1 ಗಂಟೆ 45 ನಿಮಿಷ 12 ಸೆಕೆಂಡ್ವರೆಗಿದೆ. ಕೃತಿಕ ಆದ ನಂತರ ಬರೋದು ರೋಹಿಣಿ ನಕ್ಷತ್ರ. ಹಾಗಾಗಿ ಇವತ್ತು ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಎರಡು ನಕ್ಷತ್ರವಿದೆ. ಕೃತಿಕಾ ನಕ್ಷತ್ರ ರಾಕ್ಷಸ ಗಣ, ರೋಹಿಣಿ ನಕ್ಷತ್ರ ಮಾನುಷೀಯ ಗಣ. ಈ ನಕ್ಷತ್ರಗಳು ಬರುವ ಸಮಯದಲ್ಲಿ ಯೋಗಗಳು ಹೆಂಗಿದೆ ಅಂತ ನಾವು ನೋಡ್ಬಿಡೋಣ. ರೋಹಿಣಿ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು, ರಾಜಸನ್ಮಾನ ಉಂಟು. ಆದ್ದರಿಂದಾಗಿ ಖಂಡಿತವಾಗಿಯೂ ಮಧ್ಯಾಹ್ನ 1:45ವರೆಗೂ ದೋಷವಿಲ್ಲ. ಆಮೇಲೆ ಬಂದಿರುವಂಥ ರೋಹಿಣಿ ನಕ್ಷತ್ರ ಶುಭ ನಕ್ಷತ್ರ ಅಂತಂತೀವಿ. ಮರಣ ಮಿತ್ರ ಅಂತ 50% ಇದೆ. ಆದ್ದರಿಂದ ನಿಮ್ಮ ಕೆಲಸಗಳು ಏನೇ ಆದರೂ ಕೃತಿಕಾ ನಕ್ಷತ್ರ ಮುಗಿಯುವಷ್ಟರಲ್ಲೇ ಮಾಡಬೇಕು. ಆದರೂ ಮುಹೂರ್ತ ಕಾರ್ಯಗಳಿಲ್ಲ. ಯಾಕೆಂತಂದರೆ ನಿಮಗೆ ಗೊತ್ತಿರುತ್ತದೆ, ಇನ್ನೂ ಧನುರ್ಮಾಸ ಹುಟ್ಟಿಲ್ಲ ಅಂತ. ಇಂಥದ್ರಲ್ಲಿ ಇವತ್ತಿನ ದಿನ ಪ್ರಕಾರ ನೋಡುವಂಥ ವಿಷಯಗಳಲ್ಲಿ ಪುತ್ರದ ಏಕಾದಶಿ ಅಂತ ಇವತ್ತು ಬಂದಿರುವಂಥ ಏಕಾದಶಿಗೆ ಹೆಸರು. ಅದು ಅಲ್ಲದೆ ಧರ್ಮ ಸಾವಿರಿಣಿ ಮನ್ವಾದಿ ಅಂತ ಇದೆ. ಇವತ್ತಿನ ಸೂರ್ಯೋದಯ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:10ಕ್ಕೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ಬೆಳಗ್ಗೆ 6:45ರಿಂದ ಅಂದರೆ ಸೂರ್ಯೋದಯದಿಂದ 8:05ವರೆಗೂ ಕೃತಿಕಾ 3, 8:05ರಿಂದ ಮಧ್ಯಾಹ್ನ 1:45ವರೆಗೂ ಕೃತಿಕಾ 4 ಅಂದರೆ ಪಾದಗಳು. ಇಷ್ಟಕ್ಕೆ ಕೃತಿಕಾ ನಕ್ಷತ್ರವೇ ಮುಗಿಯುತ್ತದೆ. ಅಂದರೆ ಇವತ್ತೆಲ್ಲ ವೃಷಭ ರಾಶಿ. ಆನಂತರ ಅಂದರೆ ಮಧ್ಯಾಹ್ನ 1:45 ಮೇಲೆ ರೋಹಿಣಿ ನಕ್ಷತ್ರ 1ನೇ ಪಾದ ಸ್ಟಾರ್ಟ್ ಆಗಿ ಸಂಜೆ 7:25ವರೆಗಿದೆ. ಸಂಜೆ 7:25ರಿಂದ ರಾತ್ರಿ 1:06ವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ. ರಾತ್ರಿ 1:06ರಿಂದ ರೋಹಿಣಿ ನಕ್ಷತ್ರ 3ನೇ ಪಾದ. ದಿನ ಪೂರ್ತಿ ಇರುತ್ತದೆ. ಅಂದರೆ ನಾಳೆನೂ ಇರುತ್ತದೆ ಇದೇ ರೋಹಿಣಿ ನಕ್ಷತ್ರ. ನಾಳೆ ಮಧ್ಯಾಹ್ನ 12 ಗಂಟೆ 29 ನಿಮಿಷ 3 ಸೆಕೆಂಡ್ವರೆಗೂ ರೋಹಿಣಿ ನಕ್ಷತ್ರವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತಿನ ಮಟ್ಟ ಮಧ್ಯಾಹ್ನ 12 ಗಂಟೆ 27 ನಿಮಿಷ. ಇವತ್ತಿನ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ಅಂದರೆ 5 ಗಂಟೆ 4 ನಿಮಿಷದಿಂದ ಇದೆ. ಪ್ರಾತಃ ಸಂಧ್ಯಾಕಾಲ 5:29ವರೆಗೂ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 12:50. ವಿಜಯ ಮುಹೂರ್ತ ಮಧ್ಯಾಹ್ನ 2:21ರಿಂದ 3:07. ಅಮೃತ ಗಳಿಗೆ ಇರೋದು 11:29 AM ಮಧ್ಯಾಹ್ನ 1 ಗಂಟೆವರೆಗೂ. ಈ ರೀತಿ ಕೆಲವು ವಿಷಯಗಳಿದ್ದರೂ ಈ ಸಮಯದಲ್ಲಿ ಕೆಟ್ಟೋದೇನಾದ್ರು ಸೇರಿದ್ರೆ ಖಂಡಿತ ಅದು ಉಪಯೋಗ ಇರಲ್ಲ. ನಿಮ್ಮ ಅನುಕೂಲಕ್ಕಾಗಿ ಇದನ್ನೆಲ್ಲ ವಿಂಗಡಿಸಿ ಸಪರೇಟಾಗಿ ಕೊಟ್ಟಿರ್ತೀವಿ. ಈಗ ನಾವು ಆ ವಿಷಯಕ್ಕೆ ಹೋಗೋಣ. ಅಂದರೆ ವಿಂಗಡಿಸಿರುವಂಥ ಪರ್ಟಿಕ್ಯುಲರ್ ಟೈಮ್ಗೆ ಹೋಗೋಣ. ಇದರಲ್ಲಿ 100% ಕೆಟ್ಟೋದು, 100% ಒಳ್ಳೆಯದು ಅಂತೆಲ್ಲ ಕೊಟ್ಟಿರ್ತೀವಿ. ಉದಾಹರಣೆ ನಿಮಗೆ ಗೊತ್ತು, ದುರ್ಮುಹೂರ್ತ ಅಂದರೆ ಕೆಟ್ಟೋದು ಅಂತ, ಹಂಗಾಗಿ 100%. ರಾಹುಕಾಲ ಅಂತಂದರೆ ಮುಹೂರ್ತ ಕಾರ್ಯಗಳಿಲ್ಲ, ಆದ್ದರಿಂದ 100% ಕೆಟ್ಟೋದು. ಮತ್ತು ಯಮಗಂಡ ಕಾಲ 100% ಕೆಟ್ಟೋದು ಅಂತ. ಮೃತ್ಯು ಪಂಚಕ ಅಂತಂದರೆ ಅದನ್ನು 100% ಕೆಟ್ಟೋದು. ವಿಷ ಅಂತಂದರೆ 100% ಕೆಟ್ಟೋದು. ನಕ್ಷತ್ರ ವಿಷಘಟಿಕಾ ಕಾಲ ಅಂತ ಇದೆ, ಇದು 100% ಕೆಟ್ಟೋದು. ಈ ರೀತಿ ನಾವು ನೋಡಬೇಕು ಅಂದರೆ ಇವತ್ತು ಫಸ್ಟ್ ನೋಡುವಂಥದ್ದು ಏನು ಅಂತಂದರೆ ತುಲಾರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಆದ್ದರಿಂದಾಗಿ ತುಲಾರಾಶಿಯವರು ಖಂಡಿತವಾಗಿ ಗಮನ ಕೊಡಬೇಕು. ಅಂದರೆ ತುಲಾರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಚಿತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರದ 3 ಪಾದಗಳು. ಇವರಿಗೆಲ್ಲ ಸ್ವಲ್ಪ ದೋಷವಿದೆ.
ಬೆಳಗ್ಗೆ 9:02ರಿಂದ 9:47ವರೆಗೂ ಪ್ರತಿಯೊಬ್ಬರಿಗೂ ದುರ್ಮುಹೂರ್ತ ಸಮಯ. 11 ಗಂಟೆ 2 ನಿಮಿಷ AM ರಿಂದ 12:27 ಮಧ್ಯಾಹ್ನ PM ವರೆಗೂ ರಾಹುಕಾಲ. 12:50 ಮಧ್ಯಾಹ್ನ PM ರಿಂದ 1:36ವರೆಗೂ ದುರ್ಮುಹೂರ್ತ. 3:19 PM ಅಂದರೆ ಮಧ್ಯಾಹ್ನದಿಂದ ಸಂಜೆ 4:44ವರೆಗೂ ಯಮಕಂಡ ಕಾಲ. ರಾತ್ರಿ 10 ಗಂಟೆ 34 ನಿಮಿಷದಿಂದ 12:35ವರೆಗೂ ಮೃತ್ಯು ಪಂಚಕ. ರಾತ್ರಿ 3 ಗಂಟೆ 36 ನಿಮಿಷದಿಂದ ಬೆಳಗಿನ ಜಾವ 5:11ವರೆಗೂ ವಿಷಕಾಲ. ಬೆಳಗಿನ ಜಾವ 4:54ರಿಂದ 6:25ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಹಂಗಾಗಿ ಬ್ರಹ್ಮ ಮುಹೂರ್ತ ಶುಭಕರವಾಗಿ ಇವತ್ತು ಟೈಮೆಲ್ಲ ಹೇಳಿದ್ವಿ. ಬ್ರಹ್ಮ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಇದರಲ್ಲಿ ಇದು ಬರುತ್ತದಲ್ಲ ಅಂತ. ಬ್ರಹ್ಮ ಮುಹೂರ್ತದ ಸಮಯ ಮಾತ್ರ ಫಸ್ಟ್ ಕೊಟ್ಟಿವೆ. ಅರೆ ಆ ಟೈಮಲ್ಲಿ ಇಷ್ಟೆಲ್ಲ ತೊಂದರೆ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಸರಿ, ಒಳ್ಳೆ ಟೈಮ್ ಯಾವಾಗ ಅಂತಂದರೆ ಬೆಳಗ್ಗೆ 6:45ರಿಂದ 9 ಗಂಟೆವರೆಗೂ ಇದು ಒಳ್ಳೆ ಟೈಮ್. 9:49ರಿಂದ 11 ಗಂಟೆ, ಮಧ್ಯಾಹ್ನ 12:29ರಿಂದ 12:48, ಮಧ್ಯಾಹ್ನ 1:38ರಿಂದ 3:17, ಸಂಜೆ 4:46 PM ರಿಂದ ರಾತ್ರಿ 10:32, ರಾತ್ರಿ 12:37ರಿಂದ 3 ಗಂಟೆ 34 ನಿಮಿಷ ಅಂದರೆ ಲೇಟ್ ನೈಟ್ವರೆಗೂ ಇದು ಒಂದು ಸಮಯ, ಅಂದರೆ ಶುಭ ಸಮಯ. ಮತ್ತು ಬೆಳಗಿನ ಜಾವಕ್ಕೆ ಹೋಗ್ಬಿಡ್ತೇವೆ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ಇಂಥ ಸಮಯಗಳು ಒಳ್ಳೆಯ ಸಮಯಗಳು ಅಂತ ತಿಳ್ಕೊಂಡು ಈ ಸಮಯಗಳಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಳಿ, ಖಂಡಿತವಾಗಿ ಶುಭವಾಗುತ್ತದೆ. ಬೆಳಗ್ಗೆ 10:33ರಿಂದ ಗುರು ಹೊರೆ ಸ್ಟಾರ್ಟ್ ಆಗುತ್ತದೆ. ಇದರಲ್ಲಿ 11 ಗಂಟೆಯವರೆಗೂ ಚೆನ್ನಾಗಿರುತ್ತದೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆಯ ಕಾಲ, ಒಂದು 3 ನಿಮಿಷ ಕಡಿಮೆ. ಈ ರೀತಿಯಾಗಿ ಇರೋದರಲ್ಲೇ ಒಳ್ಳೆ ಟೈಮ್ ಅಂತ ಯಾವುದನ್ನು ನಾವು ಸೆಲೆಕ್ಟ್ ಮಾಡುತ್ತೀವೋ ಅಂಥ ಸಮಯಗಳಲ್ಲಿ ಮಾಡುವಂಥ ನಿಮ್ಮ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ತಿಳ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನು ಮಾಡಿ. ಇದೇ ರೀತಿಯಲ್ಲೇ ಅಮೃತಗಳಿಗೆ ಬೇರೆ ಶುಭ ಹೊರೆಗಳು ಅಂತ ಹುಡುಕ್ತೀವಿ. ಇದರಲ್ಲಿ 12:29ರಿಂದ 12 ಗಂಟೆ 48 ನಿಮಿಷದವರೆಗೂ ಅಮೃತ ಗಳಿಗೆ ಇದೆ. ಈ ರೀತಿಯಾಗಿ ಕೆಲವು ವಿಷಯಗಳನ್ನು ನೀವು ತಿಳ್ಕೋಬೋದು. ಅದೇ ಥರ ಮಧ್ಯಾಹ್ನ 1:38 ಮೇಲೆ 3:17ವರೆಗೂ ಶುಭವಾಗಿದೆ ಅಂತ ಕೊಟ್ಟಿದ್ದೀವಿ. ಈ ಸಮಯದಲ್ಲಿ ಏನಿರುತ್ತದೆ ಅಂತ ನೋಡೋಕೆ ಹೋದರೆ ಶುಕ್ರ ಹೊರೆ ಇದೆ. ಈ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೋಬೋದು. ಅಂದರೆ 1 ಗಂಟೆ 38 ನಿಮಿಷದಿಂದ 3:17ವರೆಗೂ ಶುಕ್ರ ಹೊರೆ. ಹಂಗಾಗಿ ಶುಕ್ರ ಹೊರೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯದು. ಹೆಣ್ಣು ಗಂಡು ಮಾತಾಡ್ಕೊಳ್ಳೋಕ್ಕೆ ನೋಡೋಕ್ಕೆ ಧನುರ್ಮಾಸ, ಆದರೂ ಇಂಥದ್ದು ವಿಷಯಗಳಿಗೆ ಶುಭವಾಗಿರುತ್ತದೆ. ಇದನ್ನು ತಿಳ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ವಿಷಯಗಳು. ಉದಾಹರಣೆ ವಿಜಯ ಮುಹೂರ್ತ ಅಂತಂತೀವಿ. ಇದು ಇವತ್ತು 1:38ರಿಂದ 3:17ವರೆಗೂ ಶುಭವಾಗಿರುತ್ತದೆ ಅಂತ ಹೇಳಿದ್ವಿ. ಇದರಲ್ಲಿ 2 ಗಂಟೆ 21 ನಿಮಿಷದ ಮೇಲೆ 3 ಗಂಟೆ 7 ನಿಮಿಷದ ಒಳಗಡೆ ಆದರೆ ವಿಜಯ ಮುಹೂರ್ತ ಶುಭವನ್ನು ಕೊಡುತ್ತದೆ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದರೆ ಖಂಡಿತವಾಗಿ ಉತ್ತಮವಾಗಿರುತ್ತದೆ. ನಂತರ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಹೆಂಗಿದೆ ಅಂತ ನೋಡಿದ್ರೆ ಮಧ್ಯಾಹ್ನದವರೆಗೂ ಅಂದರೆ 1:15ವರೆಗೂ ವಿಪತ್ತು ಉಂಟು, ಧನಹಾನಿ ಉಂಟು, ಒಳ್ಳೆಯ ಸಮಯವಲ್ಲ, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಪತ್ತಿದೆ, ಆದರೂ ಸ್ವಲ್ಪ ಧನಹಾನಿನೂ ವಿಷಯ ಇರೋದರಿಂದ ಬರುವಂಥದನ್ನೇ ಇರುವಂಥದ್ದನ್ನು ಭದ್ರವಾಗಿ ನೋಡ್ಕೊಳ್ಳಿ. ಆಮೇಲೆ ಶುಭಕರವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ಜನ್ಮತಾರೆ ಧನಹಾನಿ, ಹಂಗಾಗಿ ಶುಭವಾಗಿಲ್ಲ ಮಧ್ಯಾಹ್ನದವರೆಗೂ. 1:15 ಮೇಲೆ ಸಂಪತ್ತು ಉಂಟು. ಕೃತಿಕಾ ನಕ್ಷತ್ರ ವೃಷಭರಾಶಿ, ನಿಮಗೂ ಅದೇ ರೀತಿಯಲ್ಲೇ ಮಧ್ಯಾಹ್ನದವರೆಗೂ ಹೇಳ್ಕೊಳ್ಳುವಂತೆ ಇಲ್ಲ, ಆಮೇಲೆ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಮಧ್ಯಾಹ್ನದವರೆಗೆ ಇರುತ್ತದೆ, ಆ ನಂತರ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಮಿತ್ರಧಾರೆ, ಶರೀರ ಸುಖ ಎಲ್ಲವೂ ಕೂಡಿ ಬರುತ್ತದೆ. ಅದೇ ಥರ ಮಧ್ಯಾಹ್ನದ ಮೇಲೇನು ಶುಭವಾಗಿದೆ. ಹಂಗಾಗಿ ಇವತ್ತಿನ ದಿನಾಪೂರ್ತಿ ನಿಮಗೆ ಅನುಕೂಲಕರವಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತ ದಿನಾಪೂರ್ತಿ ಅನುಕೂಲವಾಗಿರೋದರಿಂದ ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಮುಹೂರ್ತ ಕಾರ್ಯಗಳು ಇವತ್ತು ಮಾಡೋಕ್ಕಿಲ್ಲ, ಮಾಡುವಂತಿಲ್ಲ ಅಂತ. ಆದ್ದರಿಂದಲೇ ಪದೇ ಪದೇ ಹೇಳ್ತೀವಿ,
ಮುಹೂರ್ತ ಕಾರ್ಯಗಳು ಬರಬೇಕು ಅಂತಂದರೆ ನಮಗೆ ಧನುರ್ಮಾಸ ಮುಗಿಬೇಕು. ಸಂಕ್ರಾಂತಿಯ ಕಾಲ ಬಂದ ನಂತರನೇ ಶುಭವಾಗಿರುತ್ತದೆ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ, ಮಿಥುನ ರಾಶಿ. ಖಂಡಿತ ಮಧ್ಯಾಹ್ನದ ಮೇಲೇ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ಮಧ್ಯಾಹ್ನದ ಮೇಲೆ ಯೋಗ ಸರಿಯಾಗಿ ಜನರಲ್ ಆಗಿ ಇಲ್ಲದೇ ಇರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. ಬೆಳಗ್ಗೆ 6:45ರಿಂದ ಮಧ್ಯಾಹ್ನ 1:45ವರೆಗೂ ಅನುಕೂಲದ ತಾರೆ. ಸ್ವಲ್ಪ ವ್ಯಯ ಎಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೋದು. ಮಧ್ಯಾಹ್ನ ಮೇಲೆ ಶುಭವಾಗಿಲ್ಲ. ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ. ಅನುಕೂಲವಿದೆ. ಇಷ್ಟಾರ್ಥ ಸಿದ್ಧಿಯು ಕೂಡಿ ಬರುತ್ತದೆ. ಆದ್ದರಿಂದ ಶುಭವಾಗಿದೆ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಖಂಡಿತ ಮಧ್ಯಾಹ್ನದವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ತಾನೇ ಬಂದರೆ ಅನುಭವಿಸಿ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಕ್ಷೇಮವಿದೆ. ಇಷ್ಟಾರ್ಥ ಸಿದ್ಧಿಯೂ ಇದೆ. ಆದ್ದರಿಂದ ಶುಭಕರವಾಗಿದೆ. ಮಧ್ಯಾಹ್ನದ ನಂತರ ಹೇಳಿಕೊಳ್ಳುವಂತೆ ಇಲ್ಲ. ಆದ್ದರಿಂದ ಬಿಟ್ಟುಬಿಡಿ. ಮಖಾ ನಕ್ಷತ್ರ, ಸಿಂಹರಾಶಿ. ಖಂಡಿತ ಮಧ್ಯಾಹ್ನದವರೆಗೂ ಶುಭವಾಗಿಲ್ಲ. ಆ ನಂತರನೇ ಚೆನ್ನಾಗಿರೋದು. ಪುಬ್ಬ ನಕ್ಷತ್ರ, ಸಿಂಹರಾಶಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಸಂಪತ್ತಿನ ಯೋಗವಿದೆ. ಕೆಲಸ ಕಾರ್ಯಗಳ ಅಭಿವೃದ್ಧಿ ಉಂಟು. ಆದರೆ ಮಧ್ಯಾಹ್ನದ ಮೇಲೆ ಆ ರೀತಿಯಾಗಿಲ್ಲ. ಆದ್ದರಿಂದ ತಿಳ್ಕೊಳ್ಳಿ. ಉತ್ತರ ನಕ್ಷತ್ರ, 1ನೇ ಪಾದ, ಸಿಂಹರಾಶಿಯವರಿಗೆ ಖಂಡಿತವಾಗಿ ಜನ್ಮತಾರೆ. ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಆಮೇಲೆ ಚೆನ್ನಾಗಿರುತ್ತದೆ. ಆದ್ದರಿಂದಾಗಿ ಇವತ್ತಿನ ವಿಶೇಷ ಏನು ಅಂತಂದರೆ ಶುಭದಿನವೇ. ಆದರೂ ಜನ್ಮ ನಕ್ಷತ್ರವಾಗಿರೋದರಿಂದ ಜನ್ಮ ತಾರೆ ಅಂತಂತೀವಿ. ಜನ್ಮ ತಾರೆಯಾಗಿರೋದರಿಂದ ಪೂಜೆ ಪರಿಹಾರ ಖಂಡಿತ ಉತ್ತಮ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಖಂಡಿತ ಜನ್ಮತಾರೆ, ಸಂಪತ್ತು ಎಲ್ಲವೂ ಇವತ್ತಿದೆ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಮಧ್ಯಾಹ್ನದವರೆಗೂ ಪರಮಮಿತ್ರಧಾರೆಯಾಗಿ ಕಾರ್ಯಗಳಲ್ಲಿ ಅನುಕೂಲ ಉಂಟು. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ. ಮಿತ್ರಧಾರೆ. ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಯೆಲ್ಲ ಇರುತ್ತದೆ. ಮಧ್ಯಾಹ್ನ ಮೇಲೇನೂ ಶುಭವಾಗೇ ಇದೆ. ಚಿತ್ತಾ ನಕ್ಷತ್ರ, ತುಲಾರಾಶಿ. ಮಿತ್ರ, ಪರಮಮಿತ್ರ ಅಂತ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ. ಸ್ವಾತಿ ನಕ್ಷತ್ರ, ತುಲಾರಾಶಿ. ಮಧ್ಯಾಹ್ನದವರೆಗೂ ಟೆನ್ಷನ್ ಇದೆ. ರೋಗ ವೃದ್ಧಿ ಉಂಟು. ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಟುಕೊಳ್ಳಿ. ಖಂಡಿತವಾಗಿಯೂ ಇದನ್ನು ಆಚರಿಸಲೇಬೇಕು. ವಿಶಾಖ ನಕ್ಷತ್ರ, ತುಲಾರಾಶಿ. ಅನುಕೂಲವಿದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ, ಶುಭವಾಗಿಲ್ಲ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ಮಧ್ಯಾಹ್ನದವರೆಗೂ ಅನುಕೂಲವಿದೆ. ಸಾಧಕ ತಾರೆ ಅಂತ ಹೆಸರು. ಸುಖ ಅಭಿವೃದ್ಧಿಯೆಲ್ಲ ಉಂಟು. ಮಧ್ಯಾಹ್ನದ ಮೇಲೆ ಶುಭಕರವಾಗಿಲ್ಲ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಪ್ರತ್ಯೇಕ ತಾರೆ. ಅಭಿವೃದ್ಧಿ ಇಲ್ಲದ ದಿನ. ಆದರೆ ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಆದರೂ ಜನರಲ್ ಆಗಿ ಸರಿಯಾಗಿಲ್ಲ. ಆದ್ದರಿಂದ ನೋಡಿಕೊಂಡೇ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಆರೋಗ್ಯ ಉಂಟು, ಸುಖ ಉಂಟು, ಅಭಿವೃದ್ಧಿ ಉಂಟು. ಮಧ್ಯಾಹ್ನದವರೆಗೂ ಮಾತ್ರ. ಮೂಲ ನಕ್ಷತ್ರ, ಧನುಸು ರಾಶಿ. ಮಧ್ಯಾಹ್ನದವರೆಗೂ ಸಮಯ ಉತ್ತಮವಾಗಿಲ್ಲ. ಗಮನ ಕೊಡಬೇಕು. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಸಂಪತ್ತಿದೆ. ಶತ್ರುನಾಶವಿದೆ. ಶುಭ ದಿನವಾಗಿದೆ ಮಧ್ಯಾಹ್ನದವರೆಗೂ. ಉತ್ತರಾಷಾಢ ನಕ್ಷತ್ರ, 1ನೇ ಪಾದ, ಧನುಸು ರಾಶಿ. ಸರಿಯಾಗಿ ಅಂದರೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಮಧ್ಯಾಹ್ನದವರೆಗೂ 50% ಕೂಡ ಇಲ್ಲ ಶುಭವಾಗಿ. ಆದ್ದರಿಂದ ನೋಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಜನ್ಮತಾರೆ ಇದು. ಹಾಗಾಗಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಮಧ್ಯಾಹ್ನದ ನಂತರ ಸಂಪತ್ತಿದೆ. ಸ್ವಲ್ಪ ವಿಘ್ನಗಳಿದೆ ಅಷ್ಟೇ. ಶ್ರವಣ ನಕ್ಷತ್ರ, ಮಕರ ರಾಶಿ. ಪರಮ ಮಿತ್ರಧಾರೆ. ಆದ್ದರಿಂದ ಶುಭವಾಗಿದೆ ಮಧ್ಯಾಹ್ನದವರೆಗೂ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. ದಿನಪೂರ್ತಿ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ನಿಮಗೂ ಅದೇ ರೀತಿಯಲ್ಲೇ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನಪೂರ್ತಿ ಶುಭಕರವಾಗಿದೆ. ಶತಭಿಷ ನಕ್ಷತ್ರ, ಕುಂಭರಾಶಿ. ಖಂಡಿತವಾಗಿ ಮಧ್ಯಾಹ್ನದ ಮೇಲೇನೆ ಶುಭವಾಗಿರೋದು. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. ಅನುಕೂಲ. ಸ್ವಲ್ಪ ರೋಗ ಭಯ. ಹಾಗಾಗಿ ಆರೋಗ್ಯದಲ್ಲಿ ಗಮನ ಕೊಟ್ಟರೆ ಸಾಕು. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿದ್ರೆ ಅದೂ ಸರಿ ಹೋಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ. 4ನೇ ಪಾದ. ಅನುಕೂಲವಿದೆ. ಲಾಭವಿದೆ. ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಹಾಗಾಗಿ ನೋಡಿಕೊಂಡೇ ಕಾರ್ಯಗಳನ್ನ ಮಾಡಬೇಕು. ರೇವತಿ ನಕ್ಷತ್ರ, ಮೀನರಾಶಿ. ಖಂಡಿತವಾಗಿ ಮಧ್ಯಾಹ್ನದವರೆಗೂ ಕ್ಷೇಮವೂ ಲಾಭವೂ ಇದೆ. ಶುಭವಾಗಿದೆ. ಇಷ್ಟೆಲ್ಲ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.